ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರೀಶ್ ಪ್ರಸಾದ್ ಅಂತ. ನಾನು MD ಡರ್ಮಟಾಲಜಿಸ್ಟ್. ಐ ಆಮ್ ಪ್ರಾಕ್ಟಿಸಿಂಗ್ ಅಟ್ ಬ್ಯಾಂಗ್ಳೂರ್. ಇವತ್ತು ನಿಮ್ಗೆಲ್ಲರಿಗೂ ವಿಟಿಲಿಗೋ ವೈಟ್ ಪ್ಯಾಚಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ತುಂಬಾ ಜನ ನೋಡಿರ್ತೀರಾ, ವಿಟಿಲಿಗೋ ವೈಟ್ ಪ್ಯಾಚಸ್ ತುಂಬಾ ಜನಕ್ಕೆ ನಿಮಗೆ ಕಾಣಿಸ್ತಾ ಇರುತ್ತೆ. ಅದು ಎಲ್ಲರಿಗೂ ಬರಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಬ್ರಿಗೆ ಬರುತ್ತೆ ಅಂದ್ರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀನಿ. ಅಂದ್ರೆ ಏನು, ನಮ್ಮ ಮೈಯಲ್ಲಿ ಪಿಗ್ಮೆಂಟ್ ಸೆಲ್ಸ್ ಇರುತ್ತೆ, ಬಣ್ಣ ಬಿಡೋ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ನಮ್ಮ ಓನ್ ಬಾಡಿ ಅದನ್ನ ಹೊಡಿತಾ ಇರುತ್ತೆ. ಇದನ್ನ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ. ಇದು ಬೇರೆ ಕಾಯಿಲೆಗಳು ಯಾವ್ಯಾವ್ದು ಆಟೋ ಇಮ್ಯೂನ್ ಕಂಡೀಷನ್ ಅಂದ್ರೆ ಡಯಾಬಿಟೀಸ್ ಬರುತ್ತೆ. ಅಲ್ಲಿ ಏನಾಗುತ್ತೆ, ನಮ್ಮ ಓನ್ ಬಾಡಿ ಪ್ಯಾಂಕ್ರಿಯಸ್ ನ ಹೊಡಿತಾ ಇರುತ್ತೆ, ಅದನ್ನ ಡಯಾಬಿಟೀಸ್ ಬರುತ್ತೆ. ನಮ್ಮ ಓನ್ ಬಾಡಿ ಥೈರಾಯ್ಡ್ ಗ್ಲ್ಯಾಂಡ್ ನ ಹೊಡೆದ್ರೆ ಅದು ಥೈರಾಯ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಂಗೆ ನಮ್ಗೆ ಯಾವಾಗ ನಮ್ಮ ಓನ್ ಬಾಡಿ ನಮ್ಮ ಪಿಗ್ಮೆಂಟ್ ಸೆಲ್ಸ್ ನ ಹೊಡೆದಾಗ ಅದನ್ನ ಮೆಲ್ನೋಸೈಟ್ಸ್ ಅಂತ ಹೇಳ್ತೀವಿ. ಆ ಸೆಲ್ಸ್ ನ ಹೊಡೆದಾಗ ವೈಟ್ ಪ್ಯಾಚಸ್ ಬರುತ್ತೆ. ಇದು ಯಾವ ಏಜ್ ಗ್ರೂಪ್ ಅಲ್ಲಿ ಬರ್ಬೋದು ಅಂದ್ರೆ, ಹುಟ್ಟಿರೋ ಮಗುವಿಂದ ಸೇರಿ ಲೈಕ್ 60-70 ವರ್ಷ ವಯಸ್ಸೋದವರೆಗೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಇಟ್ಸ್ ನಾಟ್ ಲೈಕ್ ಇದೇ ಟೈಮ್ ಬರಬೇಕು, ಇದೇ ಟೈಮ್ ಬರಬಾರ್ದು ಅಂತ ಏನು ಇಲ್ಲ. ಮತ್ತೆ ತುಂಬಾ ಜನ ಕೇಳೋದೇನು ಅಂದ್ರೆ, ಇದು ಒಬ್ಬರಿಂದ ಒಬ್ರಿಗೆ ಹರಡತ್ತಾ, ಇಲ್ಲ ಇದು ಮುಟ್ಟಿದ್ರೆ ಒಬ್ರಿಗೆ ಬರತ್ತಾ, ಯಾವ್ದನ ಊಟ ಏನನ್ನ ಮಾಡಿದಾಗ ಜಾಸ್ತಿ ಆಗತ್ತಾ, ಇದೆಲ್ಲ ತುಂಬಾ ಜನ ಕೇಳ್ತಾರೆ. ಇದು ಯಾವ್ದು ಸತ್ಯ ಅಲ್ಲ. ಅಂದ್ರೆ ಒಬ್ರಿಂದ ಒಬ್ರಿಗೆ ಬರೋ ಕಾಯಿಲೆ ಅಂತೂ ಅಲ್ವೇ ಅಲ್ಲ. ಇದು ಅಂಟರೋಗ ತರ ಅಂತೂ ಅಲ್ವೇ ಅಲ್ಲ. ಸೊ ಯಾವಾಗ ನೀವು ಈ ವೈಟ್ ಪ್ಯಾಚಸ್ ಬರುತ್ತೆ, ಏನೇ ವೈಟ್ ಪ್ಯಾಚಸ್ ಬಂದ್ರು ಅದೆಲ್ಲಾನು ವಿಟಿಲಿಗೋ ಅಂತೂ ಖಂಡಿತ ಅಲ್ಲ. ಸೊ ಅದಕ್ಕೆ ನೀವು ನಿಮ್ಮ ಊರಲ್ಲಿ ಮನೆ ಹತ್ರ ಎಲ್ಲಿ ಕ್ವಾಲಿಫೈಡ್ ಸ್ಕಿನ್ ಡಾಕ್ಟರ್ ಇರ್ತಾರೆ, MD ಡರ್ಮಟಾಲಜಿ ಮಾಡಿರ್ತಾರೆ, ಅವ್ರ ಹತ್ರ ಹೋಗಿ ಭೇಟಿ ಆದಾಗ ನಾವು ಕ್ಲಿನಿಕ್ ಬಂದಾಗ ನೋಡ್ತೀವಿ ಲೈಕ್ ಹೆಂಗಿದೆ ಪ್ಯಾಚು, ಅದ್ರ ಬಾರ್ಡರ್ಸ್ ಹೆಂಗಿದೆ, ಕೂದಲು ಬಣ್ಣ ಯಾವ ತರ ಇದೆ, ಎಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆಮೇಲೆ ವುಡ್ ಸ್ಲ್ಯಾಂಪ್ ಅಂತ ಹೇಳ್ತೀವಿ, ಈ ಇನ್ಸ್ಟ್ರೂಮೆಂಟ್ ಎಲ್ಲ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ತೀವಿ ಇದು ವಿಟಿಲಿಗೋನ ಅಲ್ವಾ ಅಂತ. ಸೊ ಫಸ್ಟ್ ನಿಮ್ಗೆ ಎಲ್ಲಾ ವೈಟ್ ಪ್ಯಾಚಸ್ ವಿಟಿಲಿಗೋ ಇರಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಡಿಫರೆಂಟ್ ಕಂಡೀಷನ್ಸ್ ವಿಚ್ ಕ್ಯಾನ್ ಪ್ರೆಸೆಂಟ್ ಆಸ್ ವೈಟ್ ಪ್ಯಾಚಸ್. ಸೊ ಅದು ನಿಮ್ಗೆ ಗಮನಕ್ಕೆ ಬರಬೇಕು. ನನ್ಗೆ ವೈಟ್ ಪ್ಯಾಚಸ್ ಬಂದ್ಬಿಟ್ಟಿದೆ, ನನ್ಗೆ ವಿಟಿಲಿಗೋ ಇದೆ ಅಂತ ತುಂಬಾ ಜನ ಭಯ ಬಿದ್ದು ಬರ್ತಾರೆ. ಸೊ ಅದು ನಿಮ್ಗೆ ಗಮನದಲ್ಲಿ ಇರಬೇಕು. ನೀವು ಕ್ಲಿನಿಕ್ ಬಂದಾಗ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ, ವುಡ್ ಸ್ಲ್ಯಾಂಪ್ ಮಾಡ್ತೀವಿ, ಬಾರ್ಡರ್ಸ್ ನೋಡ್ತೀವಿ, ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ. ಯಾಕೆ ಅಂದ್ರೆ ವಿಟಿಲಿಗೋ ಬೇರೆ ಟ್ರಿಗರ್ಸ್ ಇಂದ ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಾಗ, ಹಾರ್ಮೋನಲ್ ಫ್ಲಕ್ಚುಯೇಷನ್ ಇದ್ದಾಗ, ಎಸ್ಪೆಷಲಿ ಥೈರಾಯ್ಡ್ ಅಂತ ಹೇಳ್ತೀವಿ, PCOD ಅಂತ ಹೇಳ್ತೀವಿ, ಇದೆಲ್ಲ ಇದ್ದಾಗ ಕೂಡ ನಿಮ್ಗೆ ವಿಟಿಲಿಗೋ ಸ್ವಲ್ಪ ಜಾಸ್ತಿ ಆಗುತ್ತೆ. ಡಿಫಿಷಿಯನ್ಸೀಸ್ ಚೆಕ್ ಮಾಡ್ತೀವಿ, ಎಸ್ಪೆಷಲಿ ವಿಟಮಿನ್ D, B12, ಜಿಂಕ್, ಕಾಪರ್, ಇದೆಲ್ಲ ಕಡಿಮೆ ಇದ್ದಾಗ ಕೂಡ ನಿಮ್ಮ ವಿಟಿಲಿಗೋ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮ್ಗೆ ಮಾತ್ರೆ ಕೊಡ್ಬೇಕಾಗತ್ತೆ. ಅಂದ್ರೆ ಹೈಯರ್ ಮೆಡಿಕೇಶನ್, ಆಟೋ ಇಮ್ಯೂನ್ ಡಿಸೀಸ್ ಇರೋದ್ರಿಂದ ಸ್ವಲ್ಪ ಹೈಯರ್ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್ ಕೊಡ್ತೀವಿ. ಆ ಮೆಡಿಕೇಶನ್ಸ್ ಕೊಡೋಕ್ಕಿಂತ ಮುಂಚೆನೂ ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಸೊ ಇದೆಲ್ಲ ನೀವು ಕ್ಲಿನಿಕ್ ಬಂದಾಗ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಇದು ಹೇಳ್ತೀವಿ ಇದೆಲ್ಲ ಮಾಡ್ಬೇಕು ಅಂತ. ಇದಾದ ನಂತರ ಏನ್ ಟ್ರೀಟ್ಮೆಂಟ್ ಏನ್ ಮಾಡ್ಬೋದು, ನಮ್ಮ ಹತ್ರ ಫೋಟೋಥೆರಪಿ ಅಂತ ಬರುತ್ತೆ. ಅಂದ್ರೆ ಲೈಟ್ ಟ್ರೀಟ್ಮೆಂಟ್. ನೀವೆಲ್ಲ ನೋಡಿರ್ಬೋದು, ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ಲೈಟ್ ಅಲ್ಲಿ ಇಟ್ಟಿರ್ತಾರೆ, ಅದು ಫೋಟೋಥೆರಪಿ. ಸೊ ಅದೇ ತರ ಫುಲ್ ಮೈಯೆಲ್ಲ ಫೋಟೋಥೆರಪಿ ಕೊಟ್ಟಾಗ ಬಣ್ಣ ಬಿಡೋ ಸೆಲ್ಸ್ ಸ್ವಲ್ಪ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಅಲ್ಲಿಂದ ಕೂಡ ಕಲರ್ ಬರೋದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮಲ್ಟಿ ವೈಟಮಿನ್ ತರ ಇರುತ್ತೆ, ಅದು ಕೂಡ ಕೊಡ್ತೀವಿ. ಸೊ ದಟ್ ಲೈಕ್ ಪಿಗ್ಮೆಂಟ್ ಸೆಲ್ಸ್ ಸ್ವಲ್ಪ ಶಕ್ತಿ ಬರೋ ತರ. ಆಮೇಲೆ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್, ತುಂಬಾ ಮೆಡಿಕೇಶನ್ಸ್ ಬರುತ್ತೆ. ಅದೆಲ್ಲ ಕೊಟ್ಟಾಗ ನಿಮ್ ಓನ್ ಬಾಡಿ ಏನ್ ಹೊಡಿತಾ ಇದ್ನೆ ಅದನ್ನ ತಡೆಗಟ್ಟಬಹುದು. ಸೊ ಇದು ಕೂಡ ಮಾಡಿದಾಗ ವಿಟಿಲಿಗೋ ಜಾಸ್ತಿ ಆಗೋದು ಅದು ಕೂಡ ತಡೆಗಟ್ಟಬಹುದು. ನಮ್ಮ ಟ್ರೀಟ್ಮೆಂಟ್ ಫಸ್ಟ್ ಏನು, ನಿಮ್ಗೆ ಇರೋ ಪ್ಯಾಚು ಜಾಸ್ತಿ ಆಗ್ಬಾರ್ದು, ಇರೋ ಪ್ಯಾಚು ಕಡಿಮೆ ಆಗ್ಬೇಕು, ಬೇರೆ ಕಡೆ ಬರಬಾರ್ದು. ಇದು ನಮ್ಮ ಟ್ರೀಟ್ಮೆಂಟ್ ಗೋಲ್. ನಾವು ತುಂಬಾ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಕೂಡ ಮಾಡ್ತೀವಿ. ಅಂದ್ರೆ ಸರ್ಜರೀಸ್ ಮಾಡ್ಬೋದು. ಏನು, ಇವಾಗ ನಿಮ್ಗೆ ಒಂದತ್ರ ಪಿಗ್ಮೆಂಟ್ ಸೆಲ್ ಹೋಗಿದೆ, ಸೊ ಬೇರೆ ಕಡೆಯಿಂದ ಪಿಗ್ಮೆಂಟ್ ಸೆಲ್ ತಗೊಂಡು ಅದನ್ನ ಅಫೆಕ್ಟ್ ಆಗಿರೋ ಕಡೆ ಹಾಕ್ಬೋದು. ಅದು ಹಾಕಿದಾಗ ಅಲ್ಲಿಂದ ಕೂಡ ಬಣ್ಣ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅಡ್ವಾನ್ಸ್ಡ್ ಮೆಲ್ನೋಸೈಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್ ಅಂತ ಮಾಡ್ತೀವಿ ನಾವು. ಸೊ ಅದು ಕೂಡ ಈ ವಿಟಿಲಿಗೋ ಟ್ರೀಟ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಎಲ್ಲರಿಗೂ ಒಂದು ಗಮನದಲ್ಲಿ ಇರಬೇಕು, ವಿಟಿಲಿಗೋ ವಿಲ್ ಗೋ. ಅಂದ್ರೆ ಟ್ರೀಟ್ಮೆಂಟ್ ಅಂತೂ ಖಂಡಿತವಾಗ್ಲೂ ಇದೆ. ನೀವು ಎಷ್ಟು ಬೇಗ ಬಂದು ಟ್ರೀಟ್ಮೆಂಟ್ ತಗೊಂತೀರಲ್ಲ, ಅಷ್ಟು ಬೇಗ ನಿಮ್ ವಿಟಿಲಿಗೋಗೆ ಟ್ರೀಟ್ಮೆಂಟು ಸಿಗತ್ತೆ. ವಿಟಿಲಿಗೋ ಹೋಗಲ್ಲ, ನನ್ಗೆ ಬಂದ್ರೆ ಇನ್ನೇನು ಮಾಡಕ್ ಆಗಲ್ಲ, ಆಮೇಲೆ ಬೇರೆ 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 ಅಲೋಪತಿ ಬಿಟ್ಟು ಬೇರೆದೆಲ್ಲ ಮಾಡೋದು, ಅದೆಲ್ಲ ಮಾಡಿ ತುಂಬಾ ಮಾಡ್ಕೊಂಡು ಬಂದಾಗ ನಮಗೂ ಕಷ್ಟ ಆಗತ್ತೆ ತುಂಬಾ ಸ್ಟ್ರಾಂಗ್ ಆಗಿರೋ ಮೆಡಿಕೇಶನ್ ಹಾಕಕ್ಕೆ. ಸೊ ಅದರಿಂದ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇರೋದು,
ವಿಟಿಲಿಗೋಗೆ ಟ್ರೀಟ್ಮೆಂಟ್ ಇದೆ. ನಿಮ್ಗಾಗ್ಲಿ ಇಲ್ಲ ನಿಮ್ ಪರಿಚಯ ಇರೋರ್ಗಾಗ್ಲಿ ಇಲ್ಲ ಯಾರನ್ನ ನೋಡಿದವ್ರಿಗಾಗ್ಲಿ, ಯು ಕ್ಯಾನ್ ಟೆಲ್ ದೆಮ್ ದಟ್ ದೇರ್ ಈಸ್ ಟ್ರೀಟ್ಮೆಂಟ್ ಫಾರ್ ವಿಟಿಲಿಗೋ, ಬಟ್ ಯು ಹ್ಯಾವ್ ಟು ಮೀಟ್ ಅ ಕ್ವಾಲಿಫೈಡ್ MD ಡರ್ಮಟಾಲಜಿಸ್ಟ್. ಸೊ ಇವಾಗ ನಿಮ್ಗಾಗ್ಲೇ ಒಂದು ಸ್ಮಾಲ್ ಪ್ಯಾಚ್ ಆಫ್ ವಿಟಿಲಿಗೋ ಬಂದಿದೆ. ಇವಾಗ ನೆಕ್ಸ್ಟ್ ನೀವು ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ನೀವು ಭಯ ಬಿಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್, ನೀವು ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಬೇಕು, ಅಂದ್ರೆ ಕ್ವಾಲಿಫೈಡ್ MD ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕು. ಸೊ ಹೋದ ನಂತರ ನಿಮ್ಗೆ ವಿಟಿಲಿಗೋನ ಅಲ್ವಾ ಅದು ಫಸ್ಟ್ ನೀವು ಕನ್ಫರ್ಮೇಶನ್ ಮಾಡ್ಕೋಬೇಕು. ಸಪೋಸ್ ವಿಟಿಲಿಗೋ ಅಂತ ಬಂದಿದೆ, ಸೊ ಇವಾಗ ಏನೆಲ್ಲ ಮಾಡಬೇಕು, ಫಸ್ಟ್ ನೀವು ಆಯಿಂಟ್ಮೆಂಟ್ಸ್ ಎಲ್ಲ ಬರ್ಕೊಡ್ತಾರೆ, ಅದು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಓಕೆ ನಾನು 1 ವಾರ ಯೂಸ್ ಮಾಡಿದೆ, 10 ದಿನ ಯೂಸ್ ಮಾಡಿದೆ, 1 ತಿಂಗಳು ಯೂಸ್ ಮಾಡಿದೆ, ಇನ್ನೂ ಏನೂ ರಿಸಲ್ಟ್ ಇಲ್ಲ ಅಂತ ಬಿಟ್ಬಿಡೋದಾಗ್ಲಿ, ನಮ್ಮ ಹಣೆ ಬರ ಇದು ಅಂತ ಬಿಟ್ಬಿಡೋದಾಗ್ಲಿ, ಇಲ್ಲ ಪಕ್ಕದ ಮನೆಯವ್ರು ಹೇಳಿದ್ರು ಅಲ್ಲಿ ಎಲ್ಲೋ ಆಯುರ್ವೇದಿಕ್ ಮಾಡ್ತಾರೆ, ಹೋಮಿಯೋಪತಿ ಮಾಡ್ತಾರೆ, ಇದೆಲ್ಲ ಹೋಗೋದಾಗ್ಲಿ, ಇದೆಲ್ಲ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಸಿಕ್ಕದಾಗಿದ್ದಾಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಬೇಗ ಗುಣಪಡಿಸೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಊಟದ ವಿಚಾರದಲ್ಲಿ ಎಲ್ಲರೂ ಕೇಳ್ತಾರೆ, ನಾವು ಹುಳಿ ಪದಾರ್ಥ ತಿನ್ಬಾರ್ದು, ಮೀನು ತಿಂದ್ರೆ ಬರುತ್ತೆ, ಮೀನು ಹಾಲು ತಿಂದ್ರೆ ಬರುತ್ತೆ, ಸೀ ಫುಡ್ ತಿನ್ಬಿಟ್ರೆ ಬಂದ್ಬಿಡುತ್ತೆ. ಇದೆಲ್ಲಾನು ದೀಸ್ ಆರ್ ಮಿತ್ಸ್. ಅಂದ್ರೆ ಇದೇನು ಏನು ರಿಲೆವೆನ್ಸ್ ಇಲ್ಲ, ಅಂದ್ರೆ ಯಾವುದು ಸೈಂಟಿಫಿಕ್ ರೀಸನ್ಸ್ ಇಲ್ಲ ಇದ್ರ ಬಗ್ಗೆ. ಬಟ್ ಆದ್ರೂ ನೀವು ಇದೆಲ್ಲ ಗೊತ್ತಿರೋದ್ರಿಂದ ಎಲ್ಲಾರ್ಗೂ ಒಂದೇ ಪ್ರಶ್ನೆ, ಇದೆಲ್ಲ ತಿನ್ಬಾರ್ದು ಅಂತ. ಬಟ್ ಆದಷ್ಟು ಕಡಿಮೆ ಮಾಡಿ ಅಂಡ್ ಅವಾಯ್ಡ್ ಹೈ ಕ್ಯಾಲರಿ ಫುಡ್. ಯಾವಾಗ ನೀವು ಹೈ ಕ್ಯಾಲರಿ ಫುಡ್ ತಿಂತಿರಲ್ಲ ಆವಾಗ ನಮಗೆ ಬೇಕಾಗಿರೋದು, ಇವಾಗ ವಿಟಿಲಿಗೋಗೆ ವಿಟಮಿನ್ B12, ವಿಟಮಿನ್ D, ಕಾಪರು, ಜಿಂಕು ಇದೆಲ್ಲ ಕಡಿಮೆ ಇದ್ದಾಗೂ ಬರುತ್ತೆ. ನೀವು ಹೈ ಕ್ಯಾಲರಿ ಫುಡ್ ತಿಂದಾಗ ಇದೆಲ್ಲ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್. ಫುಡ್, ಎಕ್ಸರ್ಸೈಸು, ಸ್ಟ್ರೆಸ್ ಲೆವೆಲ್ಲು ಇದೆಲ್ಲ ಮ್ಯಾನೇಜ್ ಮಾಡಿದಾಗ ವಿಟಿಲಿಗೋ ಖಂಡಿತ ಹಿಡಿತದಲ್ಲಿ ಇಟ್ಕೋಬಹುದು, ಟ್ರೀಟ್ಮೆಂಟ್ ಖಂಡಿತ ಮಾಡ್ಬೋದು, ಖಂಡಿತ ಗುಣ ಆಗುತ್ತೆ. ದೇರ್ ಆರ್ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್. ಇವಾಗ ಚಿಕ್ಕ ಪ್ಯಾಚ್ ಇದ್ರೆ ನಿಮ್ಗೆ ಎಕ್ಸೈಮರ್ ಅಂತ ಮಾಡ್ತೀವಿ, ಟಾರ್ಗೆಟೆಡ್ ಫೋಟೋಥೆರಪಿ ಅಂತ ಮಾಡ್ತೀವಿ. ಇದೆಲ್ಲ ಮಾಡಿದಾಗ ಕೂಡ ನಿಮಗೆ ವಿಟಿಲಿಗೋ ಗುಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಕ್ವಾಲಿಫೈಡ್ ಸ್ಕಿನ್ ಡಾಕ್ಟರ್ ಹತ್ರ ಮೀಟ್ ಮಾಡಿ, ದೆನ್ ವಿಟಿಲಿಗೋ ನಿಮ್ದು ಡೆಫಿನೆಟ್ ಆಗಿ ಗುಣ ಆಗುತ್ತೆ.